ನಮ್ಮ ರಾಜ್ಯದಲ್ಲಿ ಈ ಪರಿಸ್ಥಿತಿ ಆದರೆ ಹೈದರಾಬಾದ್ನಲ್ಲೂ ಕೂಡ ಈಗ ಯಾವ ಪರಿಸ್ಥಿತಿ ಇದೆ ಅಂತ ನೋಡೋಣ. ಹೈದರಾಬಾದ್ ಸಿಟಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ, ಜನ ಬೆಚ್ಚಿ ಬಿದ್ದಿದ್ದಾರೆ. ಪಾಪ ಒಬ್ಬ ಭಿಕ್ಷುಕ ಅನ್ನೋನು ಚರಂಡಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಅಯ್ಯೋ ಪಾಪ. ಹೈದರಾಬಾದ್ ಓಲ್ಡ್ ಸಿಟಿಯಲ್ಲಿ ಆಗಿರೋ ದುರ್ಘಟನೆ ಇದು. ಜುಬ್ಲಿ ಹಿಲ್ಸ್ ಮತ್ತು ತೌಲಿ ಚೌಕಿ ಸೇರಿದಂತೆ ಹಲವೆಡೆ ಪ್ರವಾಹದ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಮಳೆಯ ರಭಸಕ್ಕೆ ಆಯತಪ್ಪಿ ಬಿದ್ದು ಬೈಕ್ ಸವಾರ ಕೂಡ ಒದ್ದಾಡಿದ್ದಾನೆ. ಇದು ಹೈದರಾಬಾದ್ನಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ನೋಡಿ. ಅಯ್ಯಯ್ಯಪ್ಪ, ಮಳೆ ನೀರಲ್ಲಿ ಹಂಗೆ ಕುಚ್ಕೊಂಡು ಹೋಗ್ತಿರೋದಾ? ಅಯ್ಯಯ್ಯೋ ಅಯ್ಯಯ್ಯೋ. ಎಷ್ಟು ರಭಸವಾಗಿ ಹರಿತಾ ಇರಬೇಕು ಅಂತ ಅದು ರಸ್ತೆಯಲ್ಲಿ. ಬೈಕ್ನವನು ಅದರಲ್ಲೇ ಹೋಗ್ತಾ ಇದ್ದಾನೆ. ಎಲ್ಲೋ ಹಳ್ಳ ದಾಟಕ್ಕೆ ಹೋಗ್ಬಿಟ್ಟು ಕೊಚ್ಕೊಂಡು ಹೋಗಿದ್ದಾನೆ ಅಂದರೆ ಬೇರೆ. ರೋಡಲ್ಲಿ ಆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತಂದರೆ ವ್ಯವಸ್ಥೆ ಚೆನ್ನಾಗಿದೆ ಬಿಡಿ ಹೈದರಾಬಾದ್ನವ್ರು. ನಮ್ಮ ಬೆಂಗಳೂರು ಪರಿಸ್ಥಿತಿ ಆದಾಗ ಭಾಳ ಮಾತನಾಡ್ತಾರೆ ಅಲ್ಲಿರೋರೆಲ್ಲ. ಟ್ವಿಟ್ ಎಲ್ಲ ಮಾಡಿಕೊಂಡು ಅಲ್ಲಿರೋ CM ಬೇರೆ ಮಾತಾಡ್ತಾರೆ, ಅಲ್ಲಿರೋ ಮಂತ್ರಿಗಳೆಲ್ಲ ಮಾತಾಡ್ತಾರೆ, ಬಂದ್ಬಿಡಿ ನಮ್ಮ ಕಡೆಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಈಗೇನು ಹೇಳ್ಬೇಕು ಅಲ್ಲಿ ಇದಕ್ಕೆ? ಈಗೇನು ಹೇಳ್ಬೇಕು? ನಾವಂತೂ ಬನ್ನಿ ಅಂತ ನಾವು ಕರೆಯಲ್ಲ, ನಮಗೆ ಇಲ್ಲಿ ಸಾಕಾಗಿದೆ, ನಾವು ಕರೆಯೋಕ್ಕೆ ಹೋಗಲ್ಲ. ನೋಡಿ ಅಲ್ಲಿ ಎಂಥ ಪರಿಸ್ಥಿತಿ ಇದೆ ರೋಡಲ್ಲಿ. ಈ ಪ್ರಮಾಣದಲ್ಲಿ ನಮ್ಮಲ್ಲಿ ಅಟ್ಲೀಸ್ಟ್ ರೋಡಲ್ಲಿ ನೀರಾದರೂ ನಿಲ್ಲುತ್ತೆ, ಹರ್ಕೊಂಡು ಹೋಗ್ತಾ ಇದೆ ಈ ಪ್ರಮಾಣದಲ್ಲಿ. ಬೈಕ್ನವನು ಕೂಡ ನಿಲ್ಲಕ್ಕಾಗ್ತಿಲ್ಲ ಅಂದರೆ ಯಾವ ಫೋರ್ಸಲ್ಲಿ ನೀರು ಹರಿತಾ ಇರಬೇಕು ಅಂತ ಅದು. ಅಯ್ಯೋ.